ಪ್ರಪಂಚದಲ್ಲಿ 100 ವರ್ಷ ಪೂರೈಸಿರುವಂಥ ಸುಮಾರು 72 ವಿವಿಧ ಸಂಘಟನೆಗಳ ಒಳಗೊಂಡಂಥ ಒಂದು ಸಂಸ್ಥೆ ಆಗಿದ್ರೆ ಪ್ರಪಂಚದಲ್ಲಿ ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಇದೇ ತಟ್ಟಿ ಹೇಳ್ತಾ ಇದ್ದೀನಿ. ಕೆಲವರು ಹೇಳ್ತಾ ಇರ್ತಾರೆ RSS ಏನು ಕೊಡುಗೆ ಅಂತ. ಇಡೀ ಭಾರತ ದೇಶದಲ್ಲಿ ಇವತ್ತು RSS ಅಲ್ಲಿರುವಂಥ ಪ್ರತಿಯೊಬ್ಬರು ಏನು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು RSS ಬಂದವರು, ಪ್ರತಿಯೊಬ್ಬರು RSS ಇಂದ ಬಂದಿರೋರು. ವಾಜಪೇಯಿ ಅವರು, LK ಅಡ್ವಾಣಿ ಅವರು, ಯಡಿಯೂರಪ್ಪನವರು, ಈಶ್ವರಪ್ಪನವರು, ಮುರಳಿ ಮನೋಹರ್ ಜೋಶಿ ಅವರು, ಪ್ರತಿಯೊಬ್ಬರು JP ನಡ್ಡಾ ಅವರು, ಅಮಿತ್ ಶಾ ಅವರು, ಪ್ರತಿಯೊಬ್ಬ BJP ಕಾರ್ಯಕರ್ತರ ಮೂಲ RSS ಆಗಿರ್ತದೆ. ದೇಶಕ್ಕೆ ನರೇಂದ್ರ ಮೋದಿ ಅವ್ರ ಕೊಡುಗೆ ಏನಿಲ್ವಾ? RSS ಇಂದ ಬಂದಂಥ ನರೇಂದ್ರ ಮೋದಿ ಅವ್ರ ಕೊಡುಗೆ ಇವತ್ತು ವಿಶ್ವದಲ್ಲಿ ಪ್ರಖ್ಯಾತಿ ಪಡೆದಿದೆ. ಜಗಮೆಚ್ಚಿದ ನಾಯಕ ನರೇಂದ್ರ ಮೋದಿ ಅವರು. ಯಾರೋ ಸಡೆ ಪಡೆ ಗಿರಾಕಿಗಳು ಮಾತಾಡ್ತಾರೆ, ತಾಕತ್ತಿದ್ರೆ ನಿಮಗೆ ತಾಕತ್ತಿದ್ರೆ ಪಾಕಿಸ್ತಾನ ಜಿಂದಾಬಾದ್ಗೆ ಪ್ಯಾಲೆಸ್ತೈನ್ ಧ್ವಜ ಆರಿಸೋರಿಗೆ, ಪಾಕಿಸ್ತಾನ ಧ್ವಜವನ್ನು ಇಲ್ಲಿ ಆರಿಸೋರಿಗೆ, ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೋಗೋರಿಗೆ ನೀವು ಬ್ಯಾನ್ ಮಾಡಬೇಕು. ನಿಮಗೆ ಸಂಘಟನೆ ಮಾಡೋ ಶಕ್ತಿ ಇಲ್ಲ, ಅಭಿವೃದ್ಧಿ ಮಾಡೋ ಶಕ್ತಿ ಇಲ್ಲ. ಇವತ್ತು RSS ಈ ಥರ ಹೇಳ್ಕೊಂಡು ಎಮರ್ಜೆನ್ಸಿ ಕೂಡ ನಮ್ಮ RSSನ ಬ್ಯಾನ್ ಮಾಡಿ 2-3 ಸಲ ಬ್ಯಾನ್ ಮಾಡಿ ನಿಮ್ಮ ಕೈ ಸಹಿಸ್ಕೊಳಕ್ಕಾಗಿಲ್ಲ. RSS ಅಂದರೆ ನನ್ನಂಥ ಲಕ್ಷಾಂತರ ಕೋಟ್ಯಾಂತರ ಕಾರ್ಯಕರ್ತನ ಉತ್ಪಾದನೆ ಮಾಡೋ ಒಂದು ಸಂಘ, ವ್ಯಕ್ತಿತ್ವನ ರೂಪುಗೊಳಿಸುವಂಥ ಒಂದು RSS ಇದು. ನಿಮಗೆ ತಾಕತ್ತು ದಮ್ಮಿದ್ರೆ ಅಭಿವೃದ್ಧಿ ಮಾಡಿ ತಗೊಳ್ರಿ. ನಿಮಗೆ ತಾಕತ್ತು ದಮ್ಮಿದ್ರೆ RSS ಬ್ಯಾನ್ ಮಾಡಿ ನೋಡಿ, ನಿಮ್ಮ ಕೈಲಿ ಆಗಲ್ಲ. ಇವತ್ತು ಆ ಒಂದು ಭಾಗವಾಗಿ ಏನು 100 ವರ್ಷದ ಒಂದು ಸವಿ ನೆನಪುವಾಗಿ ಇಡೀ ದೇಶದ ಪಥಸಂಚಲನ ನಡೀತಾರೆ. ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಕಾರ್ಯಕರ್ತರು ಇವತ್ತು ಬೀದಿಯಲ್ಲಿ ಪಥಸಂಚಲನ ಅಲ್ಲಿ ಗಣವೇಶ ತೊಡ್ಕೊಂಡು ಓಡಿದ ನನ್ನನ್ನು ಸೇರಿಸಿ, ನಮ್ಮ ಕಾರ್ಯಕ್ರಮವನ್ನು ಸೇರಿಸಿ ಈ ಒಂದು ದಿಶೆಯಲ್ಲಿ ನಾವು ಇವತ್ತು ಕೋಲಾರದಲ್ಲಿ ಪ್ರತಿಯೊಂದು ಕಡೆ ನಮ್ಮ ಸ್ವಇಚ್ಛೆಯಿಂದ ಎಲ್ಲ ಒಂದು ಬೈಕ್ಗಳ ಮೇಲೆ, ಕಾರುಗಳ ಮೇಲೆ, ನಮ್ಮ ಮನೆಗಳ ಮೇಲೆ ನಾನು RSS ಅಂತ ಒಂದು ಸ್ಟಿಕ್ಕರ್ ಅಭಿಯಾನ, ಈ ಅಭಿಯಾನ ಮಾಡ್ತಾ ಇದ್ದೀವಿ. RSS ಅಂದರೆ ಇವತ್ತು ಕೋಟ್ಯಾಂತರು ಕಾರ್ಯಕರ್ತರು ಸೃಷ್ಟಿಯಾಗಿರುವಂಥ RSSನ ನಿಮ್ಮ ಮೇಲೆ ನಿಮ್ಮ ಜನ್ಮಗಳು ಎಚ್ಚರಿಕೊಂಡರೆ ಬ್ಯಾನ್ ಮಾಡೋಕ್ಕಾಗಲ್ಲ. ಆ ಕಾರಣಕ್ಕೆ ಇದೊಂದು ಅಭಿಯಾನ ಸ್ಟಾರ್ಟ್ ಆಗಿದೆ. ಮುಂದುವರೆದ ಭಾಗವಾಗಿ ಎಲ್ಲ ಮನೆಗಳಲ್ಲಿ, ಎಲ್ಲ ಮನಸ್ಸುಗಳಲ್ಲಿ RSS ತಾಂಡವಾಡ್ತಾ ಇದೆ. ಆ ಕಾರಣಕ್ಕೆ ಇವತ್ತೇನು ನೀವು ಸಿದ್ದರಾಮಯ್ಯ ಸರ್ಕಾರ ಬ್ಯಾನ್ ಮಾಡೋಕ್ಕೆ ಹೊರಟಿದ್ದೀರಿ, ಸರ್ಕಾರಿ ಕಚೇರಿಗಳಲ್ಲಿ, ಸರ್ಕಾರದ ಅನುದಾನಿತ ಕಾಲೇಜುಗಳಲ್ಲಿ, ಸ್ಥಳಗಳಲ್ಲಿ ಮಾಡಬಾರ್ದಂತ ಈ ಭಾಗದಲ್ಲಿ ನಿಲ್ಲಿಸಿ, ನೀವು 1 ಪಟ್ಟು ನಿಲ್ಲಿಸಿದ್ರೆ ನಾವು 10 ಪಟ್ಟು ನಮ್ಮ ಸ್ವಯಂ ಸೇವಕರನ್ನ ತಯಾರು ಮಾಡೋದು RSS ಶಕ್ತಿ ಇದೆ. ಆ ಒಂದು ಕಾರ್ಯನ ಮಾಡಿ ಯಶಸ್ವಿ ಆಗ್ತಿರಂತ ಈ ಮೂಲಕ ನಮಗೆ जिंदाबाद जिंदाबाद RSS जिंदाबाद RSS ಹಂಗೋಗಮ್ಮ
ಜಿಂದಾಬಾದ್ ಜಿಂದಾಬಾದ್